ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಸ್, ಇನ್ನೂ ಕೂಡ ಬೆಳಕಾಗಿಲ್ಲ. ನಾವೆದ್ದಾಲೆ ಅರ್ಧ ಗಂಟೆ ಆಯಿತು. ಇವಾಗ 5:15 ಆಗಿದೆ. 5 ಗಂಟೆಗೆ ಮಾಮೂಲಿ ಎದ್ದು ಬಿಡ್ತೀವಿ. ಸೊ ಇವತ್ತು ಬೇಗನೆ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಗೆ ತುಂಬ ಕೆಲಸಗಳಿತ್ತು. ಸೊ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ಆಗಿದೆ. ಇನ್ನು ಮನೆ ಕಸ ಗುಡಿಸ್ಬೇಕು. ಹಾಗೆ ತಿಂಡಿ ಬಂದು ಇವತ್ತು ದೋಸೆ ಮಾಡ್ತಾಯಿದ್ದೀನಿ, ಹಾಗೆ ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಎಲ್ಲನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಆಲೂಗೆಡ್ಡೆ ಪಲ್ಯಕ್ಕೆ. ಸೊ ಆಲೂಗೆಡ್ಡೆ ಎಲ್ಲನೂ ಕೂಡ ಬೇಯಿಸಿ ಆಯಿತು. ಇವಾಗ ಮನೆ ಕಸ ಗುಡಿಸ್ಬೇಕು, ಹಾಗೆ ಪಲ್ಯಕ್ಕೆ ಒಗ್ಗರಣೆ ಮಾಡಬೇಕು. ಸೊ ಬನ್ನಿ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಕೊನೆವರೆಗೂ ವೀಡಿಯೋ ನೋಡಿ. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಬನ್ನಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಓಕೆ, ಇವಾಗ ಎಲ್ಲ ಕೆಲಸಗಳನ್ನೂ ಫಟಾಫಟ್ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ನಿಜ ಹೇಳಬೇಕು ಅಂದರೆ ಇವತ್ತು ಎಷ್ಟು ಮೋಟಿವ್ ಆಗಿದ್ದೀನಿ ಅಂತ ಅಂದರೆ, ಕೆಲವೊಂದು ಟೈಮಲ್ಲಿ ಏನಕ್ಕೆ ತುಂಬ ಸೋಂಬೇರಿ ಆಗಿಬಿಡ್ತೀನಿ ಅನ್ನೋದೇ ಗೊತ್ತಾಗಲ್ಲ. ಬಟ್ ಇವತ್ತಂತೂ ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ನೀಟಾಗಿ ಕೆಲಸಗಳನ್ನೆಲ್ಲ ಮಾಡ್ಕೊಂಡು, ಇವತ್ತು ಆದಷ್ಟು ಫೋನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಬರೀ ಕೆಲಸಗಳನ್ನೇ ಮಾಡ್ಕೊಂಡು ಹೋಗಿದ್ದೀನಿ. ಇದು ಒಂದೇ ದಿನದ ವಿಡಿಯೋ ನಿಮಗೆ ಹಾಕ್ತಾ ಇರೋದು. ಸೊ ಒಂದು ದಿನದಲ್ಲಿ ನಾನು ಎಷ್ಟೆಲ್ಲ ಕೆಲಸಗಳನ್ನ ಮಾಡಿದ್ದೀನಿ ನೀವೇ ನೋಡಬಹುದು. ಸೊ ಮೊದಲು ತುಂಬಾ ಆ್ಯಕ್ಟಿವ್ ಆಗಿರ್ತಿದ್ದೆ. ಬಿಕಾಸ್ ಅದಕ್ಕೆ ಕಾರಣ ಏನು ಅಂತ ಅಂದರೆ ನಾವು ಮಾಡುವಂಥ ಎಕ್ಸಸೈಸ್. ಎಸ್, ನಾನು ಮೊದಲು ತುಂಬಾ ಎಕ್ಸಸೈಸ್ ಮಾಡ್ತಾಯಿದ್ದೆ. ತುಂಬ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ 1 hour ಅಂತೂ ಖಂಡಿತ ಎಕ್ಸಸೈಸ್ ಮಾಡ್ತಾಯಿದ್ದೆ. ದಿನ ಎಲ್ಲ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿರ್ತಿದ್ದೆ ನಾನು. ಬಟ್ ಇತ್ತೀಚೆಗೆ ತುಂಬ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಮೊಬೈಲ್ ಇಟ್ಕೊಳ್ಳೋದು ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಇವತ್ತು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಜಾಸ್ತಿ ಮೊಬೈಲ್ ಇಟ್ಕೋಬಾರ್ದು. ಇವತ್ತು ಒಂದಿನ ಅಂತ ಅಲ್ಲ, ಡೈಲಿ ಅಷ್ಟೇ. ತುಂಬ ಕೆಲಸ ಇದೆ ಮಾಡೋದಕ್ಕೆ. ಎಷ್ಟಿರಲ್ಲ ಹೇಳಿ ಮನೆಯಲ್ಲಿ ಅಷ್ಟೇ ಅಲ್ಲ, ತೋಟಕ್ಕೆ ಹೋದರೂ ಕೂಡ ಹುಡುಕೊಂಡು ಮಾಡಿದ್ರು ಅಷ್ಟೊಂದು ಕೆಲಸಗಳಿರುತ್ತೆ. ಸೊ ಎಷ್ಟೋ ದಿವಸದಿಂದ ಪೆಂಡಿಂಗ್ ಇತ್ತು. ಸ್ವಲ್ಪ ಹೂವಿನ ಗಿಡಗಳದ್ದೆಲ್ಲ ಸ್ವಲ್ಪ ಪ್ಲೇಸ್ನ ಚೇಂಜ್ ಮಾಡಬೇಕು ಅಂತ. ಯಾಕಂದರೆ ಅದು ಮನೆ ಮುಂದೆ ಹಾಕಿರುವಂಥ ಹೂವಿನ ಗಿಡ ಎಲ್ಲನೂ ಕಿತ್ತು ಹಾಕ್ತೀನಿ ಅಂತ ನಮ್ಮ ಮನೆಯವ್ರು ಹೇಳಿದರು. ಸೊ ಹಾಗಾಗಿ ಅದನ್ನು ಎಲ್ಲನೂ ಕೂಡ ಎಷ್ಟೋ ದಿವಸದಿಂದ ಪೆಂಡಿಂಗ್ ಉಳಿಸ್ಕೊಂಡಿದ್ದೆ. ಅದನ್ನೆಲ್ಲನೂ ಇವತ್ತೇ ಮಾಡ್ಕೊತೀನಿ, ಲೇಬರ್ ಬರ್ತಿದ್ದಾಗಿನೇ. ಹಾಗೆ ಇವತ್ತು ವಾರನೂ ಕೂಡ ಮಾಡಬೇಕಲ್ವ, ಗುರುವಾರ. ಸೊ ಅದನ್ನು ಕೂಡ ಮುಗಿಸ್ಕೊತೀನಿ. ಹಾಗೆ ಬ್ಲೌಸ್ ಕೂಡ ಹೊಲಿಯೋದಿದೆ. ಎಲ್ಲನೂ ಕೂಡ ಇವತ್ತೇ ಮುಗಿಸ್ಕೊತೀನಿ. ಅಂದರೆ ಬ್ಲೌಸ್ ಹೊಲಿಯೋದು ಸದ್ಯಕ್ಕೆ ಮುಗಿಯೋದಿಲ್ಲ, ಇನ್ನೂ ತುಂಬಾ ಬ್ಲೌಸ್ ಪೀಸಸ್ ಇದೆ. ಸೊ ಫೈನಲಾಗಿ ನಾನು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್. ಮೊನ್ನೆ ಏನಾಯಿತು ಗೊತ್ತಾ, ಈಗ 2 days ಬ್ಯಾಕು ಹೀಗೆ ಯೂಟ್ಯೂಬ್ ನೋಡ್ತಾ ಇದ್ದೆ. ಒಬ್ಬರು ಅವರ ಜೀವನದ ಬಗ್ಗೆ, ಅವರ ಮತ್ತು ಅವ್ರ ಗಂಡನ ಜೊತೆ ಜಗಳ ಆಗಿರೋದ್ರ ಬಗ್ಗೆ ಹೇಳ್ಕೊತಾ ಇದ್ರು. ಅವ್ರನ್ನ ನೆಗೆಟಿವ್ ಅಂತ ಕರೆದಿರೋದಕ್ಕೆ ಇವ್ರಿಗೆ ತುಂಬ ಬೇಜಾರಾಗಿ, ಇವರೇನು ಸ್ವಲ್ಪ ಬೇರೆ ಬೇರೆ ಥರ ಎಲ್ಲ ಮಾತುಕತೆಗಳೆಲ್ಲ ಆಗಿ, ಅದರಿಂದ ಬೇಜಾರಾಗಿ ಏನು ಅವ್ರ ಗಂಡನ ಬಿಡೋ ಅಂತ ಸಿಚುವೇಶನ್ ಬಂದಿದೆ. ಮುಂದೆ ನೋಡಬೇಕು ಅಂತ ಹೇಳ್ತಾಯಿದ್ರು. ಸೊ ಹೆಣ್ಮಕ್ಳಿಗೆಲ್ರಿಗೂ ಕೂಡ ಹೇಳೋದಷ್ಟೇ, ಸಡನ್ನಾಗಿ ಯಾವುದೇ ಕೂಡ ನಿರ್ಧಾರನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ತುಂಬಾ ಕಷ್ಟ. ಈ ಸೊಸೈಟಿ ಇದೆಯಲ್ಲ, ಸಿಕ್ಕಾಪಟ್ಟೆ ಕಷ್ಟ. ಹೆಣ್ಮಕ್ಳುಗಳು ಒಂಟಿಯಾಗಿ ಜೀವನ ಮಾಡೋದು. ಸೊ ಗಂಡನ ಸಪೋರ್ಟ್ ಇಲ್ಲದೇ ಇದ್ರೂ ನಮಗೆ ಗಂಡ ಜೊತೆಲಿದ್ದಾರೆ ಅಂದರೆ ಅದು ರೆಸ್ಪೆಕ್ಟೇ ಬೇರೆ ಇರುತ್ತೆ. ಗಂಡ ಇಲ್ಲ ಅಂತ ಅಂದರೆ ಸೊಸೈಟಿನಲ್ಲಿ ಯಾರೂ ಕೂಡ ರೆಸ್ಪೆಕ್ಟ್ ಕೊಡೋದೇ ಇಲ್ಲ. ನಮ್ಮನ್ನು ನೋಡೋ ರೀತಿಯೇ ಬೇರೆ ಥರ ಅನಿಸ್ಬಿಡುತ್ತೆ. ಸೊ ನೀವು ಮಾಡೋಂಥ ಕೆಲಸಗಳಿಂದ ನಿಮ್ಮ ಹಸ್ಬೆಂಡ್ಗೆ ಹರ್ಟ್ ಆಗಿರ್ಬೋದು. ಸೊ ಯಾಕಂದರೆ ಅವರು ರೀಲ್ಸ್ ಮಾಡ್ತಾರೆ, ಕೆಲವೊಂದು ಟೈಮಲ್ಲಿ ಬೇರೆ ಥರ ಎಲ್ಲ ರೀಲ್ಸ್ ಮಾಡ್ತಾರೆ. ನನಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಅವ್ರದ್ದು ವೀಡಿಯೋಗಳು ನಾನು ನೋಡ್ತಾನೆ ಇರ್ತೀನಿ. ಬಟ್ ಅಷ್ಟು ಇಷ್ಟ ಆಗೋದಿಲ್ಲ. ತಮ್ಮನೇಲಿ ನೋಡಿ ಅವ್ರದ್ದೇನೋ ಗಂಡನ ಜೊತೆ ಈ ರೀತಿ ಜಗಳ ಆಗಿದೆಯಂತಲ್ಲ ಅಂತ ಹೇಳಿ, ಹಾಗೆ ಏನು ಟಾಪಿಕ್ ಇರ್ಬೋದು ಅಂತ ನೋಡಿದೆ. ಬಿಕಾಸ್ ಈ ಥರ ಎಲ್ಲ ರೀಲ್ಸ್ ಮಾಡ್ತಿದ್ದಾರೆ ಅಂತ ಅಂದಾಗ ಖಂಡಿತವಾಗ್ಲೂ ಇನ್ನೊಬ್ಬರಲ್ಲ ಮತ್ತೊಬ್ಬರಲ್ಲ ಅಂತ ಇನ್ನೊಬ್ಬರು ಕಿವಿಗಳಿಗೆ, ಒಂದೊಂದು ಕಿವಿಗಳಿಗೆ ಅಥವಾ ಕಣ್ಗಳಿಗೆ ಹೋಗ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲೇ. ಯಾಕಂದರೆ ಯೂಟ್ಯೂಬಲ್ಲಿ ಆ ಥರ ಏನೂ ಇಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ಏನಾಗುತ್ತೆ, ಆ ಥರ ಎಕ್ಸ್ಪೋಸಿವ್ ಆಗಿ ರೀಲ್ಸ್ಗಳನ್ನ ಮಾಡೋದು ಎಷ್ಟು ಬೇಗ ಎಲ್ಲರಿಗೂ ರೀಚ್ ಆಗಿಬಿಡುತ್ತೆ ಅಂತ ಅಂದರೆ, ಸೊ ಸ್ವಲ್ಪ ಒಂದು ವೀಡಿಯೋನ ಮಾಡಬೇಕಾದ್ರೆ ಅಥವಾ ರೀಲ್ಸ್ನ ಮಾಡಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿ ಇಲ್ಲ ಅಂತಂದರೆ, ನಾವು ಮದುವೆ ಆಗಿರೋರು, ಓಕೆ, ಮದುವೆ ಆಗೋದಕ್ಕೆ ಮುಂಚೆನೇ ಬೇರೆ ಥರ ಲೈಫ್ ಇರುತ್ತೆ ನಮ್ಮದು. ಮದುವೆ ಆದಮೇಲೆ ಇನ್ನೊಂದು ಥರ ಲೈಫ್ ಇರುತ್ತೆ. ಸೊ ಈ ಥರ ಎಕ್ಸ್ಪೋಸಿವ್ ಆಗಿ ಅಥವಾ ಬೇರೆ ಥರ ಎಲ್ಲ ರೀಲ್ಸ್ಗಳನ್ನ ಮಾಡೋದು ಗಂಡಂದಿರಿಗೆ ಖಂಡಿತವಾಗ್ಲೂ ಇಷ್ಟ ಆಗೋದಿಲ್ಲ.
ನಿಜವಾಗ್ಲೂ ಯಾರು ಪ್ರೀತಿಸ್ತಾರೆ ಹೆಂಡ್ತಿದಿರನ್ನ ತುಂಬ ಗೌರವಿಸ್ತಾರೆ ಅವ್ರುಗಳಿಗೆ ಖಂಡಿತವಾಗ್ಲೂ ಹೆಂಡತಿ ಈ ರೀತಿ ಎಕ್ಸ್ಪೋಸಿವ್ ಆಗಿ ರೀಲ್ಸ್ಗಳನ್ನ ಮಾಡೋದು ಅವ್ರು ಖಂಡಿತ ಇಷ್ಟಪಡೋದಿಲ್ಲ. ಸೊ ಆ ವಿಚಾರವಾಗೂ ಅವ್ರದ್ದು ಏನು ಗಲಾಟೆ ಆಗಿರಬಹುದು. ಅವರು ಪೂರ್ತಿಯಾಗಿ ಹೇಳಿದ್ದಾರೆ ಅಂತ ನಂಗೆ ಅನ್ನಿಸ್ಲಿಲ್ಲ. ಕೆಲವೊಂದು ವಿಚಾರಗಳನ್ನ ಮಾತ್ರ ಹಂಚ್ಕೊಂಡ್ರು ಅಷ್ಟೇ. ಓಕೆ, ಏನೋ ಎಲ್ಲ ಒಳ್ಳೆಯದಾಗಲಿ ಪಾಪ ಅವ್ರಿಗೆ. ತುಂಬ ಅಳ್ತಾಯಿದ್ರು. ಸೊ ಹೆಣ್ಮಕ್ಳು ಲೈಫ್ ಅನ್ನೋದು ಹೀಗೇ. ಸ್ವಲ್ಪ ಮದುವೆ ಆದಮೇಲೆ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂದರೆ ಮೊದಲು ನಾವು ಮತ್ತು ನಮ್ಮ ಅಪ್ಪ ಅಮ್ಮನೇ ಮೊದಲು ಕಣ್ಣಲ್ಲಿ ನೀರು ಹಾಕೋದು, ಯಾರೂ ಕೂಡ ಹಾಕೋದಿಲ್ಲ. ಸ್ವಲ್ಪ ಅದನ್ನು ಯೋಚನೆ ಮಾಡಿ ನಿರ್ಧಾರಗಳನ್ನ ಮಾಡಿ. ಬಿಕಾಸ್ ನಮ್ಮನ್ನು ಮದುವೆ ಮಾಡಿ ಕಳಿಸೋದಕ್ಕೆ ಅಪ್ಪ ಅಮ್ಮಂದಿರು ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ. ಸೊ ನಾವು ತಗೊಳ್ಳೋವಂಥ ಒಂದು ನಿರ್ಧಾರದ ಮೇಲೆ ಅವರು ಯಾಕಾದರೂ ಇಂಥ ಮಗಳನ್ನ ಹೆತ್ತಿದ್ವೋ ಅಂತ ಅನ್ಬಾರ್ದಲ್ವ. ಸೊ ಅಂತಾರೋ ಇಲ್ವೋ, ಅವರು ಸಿಟ್ಟು ಬಂದಾಗ ಎಲ್ಲರೂ ಕೂಡ ಅನ್ಬಹುದು. ಬಟ್ ಅವರು ಕೊನೆವರೆಗೂ ಅದೇ ನೋವನ್ನ ಇಟ್ಕೊಂಡು ನನ್ನ ಮಗಳು ಜೀವನ ಹೀಗಾಯ್ತಲ್ಲ ಅಂತ ಕೊರಗ್ತಾ ಇರ್ತಾರೆ. ಸೊ ಪ್ಲೀಸ್, ಯಾರೇ ಆಗಿರ್ಬೋದು, ದುಡುಕಿ ನಿರ್ಧಾರನ ತಗೋಬೇಡಿ. ಅವ್ರಿಗೆ ಕಮೆಂಟ್ ಮಾಡ್ತಿದ್ದೆ, ಬಟ್ ಬೇಡ. ಏನಕ್ಕೆ, ಒಬ್ಬೊಬ್ರು ಲೈಫ್ ಒಂದೊಂದು ರೀತಿ ಇರುತ್ತೆ, ಯಾರಿಗೆ ಗೊತ್ತಿರುತ್ತೆ. ಅವರು ನಮ್ಮ ಮುಂದೆ ವ್ಲಾಗಲ್ಲಿ ಹೇಳ್ಕೊಳ್ಳೋದೇ ಬೇರೆ ಥರ ಇರಬಹುದು, ಅವ್ರ ಜೀವನನೇ ಇನ್ನೊಂದು ಥರ ಇರ್ಬೋದು, ಒಳಗಡೆ ಎಷ್ಟು ಟಾರ್ಚರ್ ಇದೆಯೋ. ಸೊ ಅದೇನು ಕೂಡ ನಮ್ಗೆ ಗೊತ್ತಿರೋದಿಲ್ಲ. ಅವ್ರು ಏನು ಹೇಳ್ತಾರೋ ಅದನ್ನು ನಂಬ್ತೀವಿ. ಸೊ ಹಾಗಾಗಿ ನನಗೆ ಕಮೆಂಟೆಲ್ಲ ಮಾಡೋದು ಅಷ್ಟು ಬೇಡ ಅಂತ ಅನ್ನಿಸ್ತು. ಅದಕ್ಕೆ ಕಮೆಂಟ್ಸ್ ಎಲ್ಲ ಮಾಡಲಿಲ್ಲ. ಓಕೆ, ಏನೋ ಒಳ್ಳೆಯದಾಗಲಿ. ಮತ್ತು ಎಲ್ಲ ಹೆಣ್ಮಕ್ಳುಗಳು ಕೂಡ ಅಷ್ಟೇ. ನನಗೆ ಹಳೇ ಚಾನಲ್ ಇತ್ತಲ್ವ, ಸೊ ಆವಾಗ ಎಲ್ಲರೂ ಕೂಡ ನನಗೆ ಕಮೆಂಟ್ ಮಾಡ್ತಾಯಿದ್ರು, ಅಕ್ಕ ನಿಮ್ಮ ಹಸ್ಬೆಂಡ್ ಎಷ್ಟೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಾರೆ. ಸೊ ನೀವು ಆರಿ ವರ್ಕ್ ಮಾಡ್ತೀನಿ ಅಂದರೆ ಅದನ್ನು ಕೂಡ ಕಲಿಸಿದ್ದಾರೆ. ಹಾಗೆ ಈ ಥರ ಯೂಟ್ಯೂಬ್ ಮಾಡ್ತೀನಿ ಅಂದರೂ ಕೂಡ ನಮ್ಮ ಹಸ್ಬೆಂಡ್ ಯಾರು ಕೂಡ ಒಪ್ಪೋದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಎಲ್ಲರಿಗೂ ಕೂಡ ಅಷ್ಟೇ, ನನ್ನ ಹಸ್ಬೆಂಡ್ಗೂ ಕೂಡ ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾ ಅಂದರೆ ಅವ್ರಿಗೆ ತುಂಬಾ ಭಯ ಇತ್ತು. ಬಟ್ ಅವ್ರಿಗೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಹಾಗೆ ಯೂಟ್ಯೂಬ್ ಈ ಮೂರು ಒಂಥರ ಟ್ರಯಾಂಗಲ್ ಥರ. ಬಟ್ ಈ ಮೂರು ಕೂಡ ತುಂಬ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಯೂಟ್ಯೂಬ್ ಅನ್ನೋದು ತುಂಬಾ ಸೇಫ್ಟಿ ಆಗಿರುತ್ತೆ. ಹಾಗೆ ಯಾವುದೇ ರೀತಿ ನಮಗೆ ಬ್ಯಾಡ್ ಕಮೆಂಟ್ ಬಂದರೂ ನಾವು ತಕ್ಷಣ ಯೂಟ್ಯೂಬ್ ಅವ್ರಿಗೆ ರಿಪೋರ್ಟ್ನ ಮಾಡಬಹುದು ಅಥವಾ ಬ್ಲಾಕೇ ಮಾಡಬಹುದು ಅವ್ರನ್ನ. ಸೊ ಆ ಥರ ಎಲ್ಲ ಆಪ್ಷನ್ ಇದೆ. ನನಗೆ ಯಾವುದೇ ರೀತಿಯಲ್ಲೂ ಯೂಟ್ಯೂಬ್ ಕಡೆಯಿಂದ ಬ್ಯಾಡ್ ಕಮೆಂಟ್ಸ್ ಏನೂ ಬಂದಿಲ್ಲ ಸದ್ಯಕ್ಕೆ. ಯಾಕಂದರೆ ನಾನು ಆ ರೀತಿ ನಡ್ಕೋತಾನೂ ಇಲ್ಲ ಅಂತ ನನಗನ್ಸುತ್ತೆ. ನಾನು ವ್ಲಾಗ್ ಹಾಕಬೇಕಾದ್ರೆ ತುಂಬಾ ಏನಂತಾರೆ ಪ್ಯೂರ್ಲಿ ಹಾಕ್ತೀನಿ. ನನಗೆ ಯಾವುದೇ ರೀತಿ ಎಲ್ಲ ಇದ್ದಾಗ ಒಂಥರ, ಎಲ್ಲ ಇಲ್ಲದೇ ಇದ್ದಾಗ ಒಂಥರ, ಎಷ್ಟೋ ಜನ ಆ ರೀತಿ ಎಲ್ಲ ಹೇಳೋದನ್ನು ಕೇಳ್ತಾ ಇರ್ತೀನಿ. ಬಿಕಾಸ್ ಎಲ್ಲ ನಮಗೆ ಎಲ್ಲನೂ ಕೂಡ ಇದೆ. ಬಟ್ ಯೂಟ್ಯೂಬ್ ಮಾಡ್ತಾ ಇರೋದು ನನಗೊಂದು ಫ್ಯಾಷನ್. ಯಾಕಂದರೆ ನನಗೆ ಅಷ್ಟು ಜಾಸ್ತಿ ಏನೂ ಓದಿಲ್ಲ. ನಾನು ಏನೋ ಒಂದು ಕೆಲಸ ಮಾಡ್ಬೋದು ಅಂತ ಹೇಳಿಬಿಟ್ಟು. ಹಾಗೆ ನಮ್ಮದು ಒಂಟಿ ಮನೆ ಆಗಿರೋದ್ರಿಂದ, ಹಾಗೆ ನನ್ನ ತಂಗಿನೂ ಕೂಡ ಎಜುಕೇಟೆಡು, ಅವಳು ಒಂದು ಕೆಲಸ ಅಂತ ತೊಗೊಂಡಿದ್ದಾಳೆ. ನನಗೂ ಏನಾದರೂ ಒಂದಿದ್ದರೆ ಚೆನ್ನಾಗಿರುತ್ತಲ್ವ. ಸೊ ನಾನು ಸ್ವಲ್ಪ ಇಂಡಿಪೆಂಡೆಂಟಾಗಿ ಒಂದು 4 ಕಾಸು ದುಡಿದ್ರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ಯೂಟ್ಯೂಬ್ನ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ಎಷ್ಟೋ ಜನದ್ದು ಲೈಫ್ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ನನ್ನ ಲೈಫ್ ಅಂತೂ ಫುಲ್ ಡಿಫ್ರೆನ್ಸು. ಹಾಗೆ ಸಿಟಿಲಿರೋರು ಲೈಫು ಕೂಡ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಕೆಲವೊಬ್ರು ಹೇಳ್ತಾ ಇರ್ತಾರೆ ನನಗೆ, ನಮ್ಮ ಆಂಟಿದಿರಾಗಿರ್ಬೋದು ಅಥವಾ ನಮ್ಮ ರಿಲೇಟಿವ್ಸ್ ಯಾರೇ ಆಗಿರ್ಬೋದು, ಅವರೆಲ್ಲ ನೋಡಿಬಿಟ್ಟು ನಿಂದು ಡಿಫ್ರೆಂಟ್ ಆಗಿದೆ ಚಾನಲು. ಯಾಕೆ ಅಂದರೆ ನೀನು ಫುಲ್ ಹಳ್ಳಿದು, ನಿಮ್ಮ ತೋಟದ ಕೆಲಸ, ಮನೆ ಕೆಲಸಗಳನ್ನ ಮಾತ್ರ ನೀನು ತೋರಿಸ್ತಾ ಇರ್ತೀಯ. ಬೇರೆಯವರೆಲ್ಲ ಶಾಪಿಂಗ್ ಹೋಗೋದು ಅದು ಇದು. ನಾನು ಹೆಚ್ಚಾಗಿ ಶಾಪಿಂಗ್ ಏನೂ ಹೋಗೋದಿಲ್ಲ. ನನಗೇನಾದರೂ ಬೇಕು ಅಂತ ಅಂದರೆ ಆನ್ಲೈನ್ ಶಾಪಿಂಗ್ ಮಾಡ್ತೀನಿ. ಇಲ್ಲಾಂದರೆ ನಮ್ಮ ಮನೆಯವ್ರು ಹೋಗ್ತಾ ಇರ್ತಾರೆ ಸಿಟಿ ಕಡೆ, ಅವ್ರ ಕೈಯಲ್ಲೇ ತರಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ನಮ್ಮ ತಂದೆ ತಾಯಿನೂ ನಮ್ಮನ್ನು ಸುತ್ತಾಡಿಸಿ ಅಭ್ಯಾಸ ಮಾಡಿಸಿಲ್ಲ. ಹಾಗೆ ಗಂಡನ ಮನೆಯಲ್ಲೂ ಕೂಡ ಅದೆಲ್ಲ ಸುತ್ತಾಡೋದು, ಅಲ್ಲಿ ಇಲ್ಲಿ ಹೋಗೋದು ಅವೆಲ್ಲ ಇಲ್ಲ ನಮ್ಮ ಹಸ್ಬೆಂಡ್ ಮನೆಯಲ್ಲಿ. ಸೊ ನಾವು ಹೇಗಿದ್ದೀವಿ ಹಾಗೆ ತೋರಿಸ್ಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನನ್ನದು ವ್ಯೂಸ್ ಜಾಸ್ತಿ ಬರಲಿಲ್ಲ ಅಂದರೂ ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಹಾಗೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗಲಿಲ್ಲ ಅಂದರು. ನಾನು 1 ವರ್ಷದ ಮೇಲಾಯಿತು ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿ. ನನ್ನ ಚಾನಲ್ಲು ತುಂಬ ಪ್ಯೂರಿಟಿ ಆಗಿದೆ. ನಾನು ಚಾನಲ್ಗೋಸ್ಕರನೇ ಒಂದು ಶಾಪಿಂಗ್ ಹೋಗಬೇಕು, ಚಾನಲ್ಗೋಸ್ಕರನೇ ನಾನು ನೆಂಟರ ಮನೆಗೆ ಹೋಗಬೇಕು, ಆ ಥರ ಏನೂ ಕೂಡ ನನ್ನ ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ. ನನ್ನ ಲೈಫ್ ಹೇಗಿರುತ್ತೆ
ಹೇಗಿರುತ್ತೋ ನಾನು ಹಾಗೆ ತೋರಿಸೋದಕ್ಕಾಗೋದು. ಎಷ್ಟೋ ಜನ ವೀಡಿಯೋಗೋಸ್ಕರನೇ ಅಲ್ಲಿ ಇಲ್ಲಿ ಹೋಗೋದು ಜಾಸ್ತಿ, ಯೂಟ್ಯೂಬು ಚೆನ್ನಾಗಿ ಗ್ರೋ ಆಗಲಿ ಅಂತ ಹೇಳ್ಬಿಟ್ಟು. ಸೊ ನನಗದು ಅವಶ್ಯಕತೆ ಇಲ್ಲ. ನನಗೆ ಯಾವಾಗ ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ ಆಗುತ್ತೆ, ಯಾವಾಗ ದುಡ್ಡು ಬರುತ್ತೋ ಆವಾಗಲೇ ಬರಲಿ, ಏನೂ ತೊಂದರೆ ಇಲ್ಲ ನನಗೆ ಅಂತ ಹೇಳಿ ಆರಾಮಾಗಿ ನಾನು ವೀಡಿಯೋಸ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಎಲ್ಲರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಎಷ್ಟೋ ಹೆಣ್ಮಕ್ಳುಗಳಿಗೆ ನನ್ನ ಒಂದು ವಿಡಿಯೋ ಇಷ್ಟ ಆಗ್ತಿದೆ, ನನಗೆ ಅಷ್ಟೇ ಸಾಕು. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರುತ್ತೆ ಅಂತ ಭಾವಿಸಿದ್ದೀನಿ. ಸೊ ಫೈನಲಾಗಿ ಇವಾಗ ನನ್ನ ಮನೆ ಕೆಲಸನೂ ಕೂಡ ಮುಗೀತು, ಹಾಗೆ ನಾನು ಮಾತು ಕೂಡ ಮುಗಿಸ್ತೀನಿ. ಸೊ ನಿಮಗೆ ನಾನೇನಾದ್ರು ಮಾತಾಡಿದ್ದು ಎಲ್ಲಾದರೂ ತಪ್ಪಾಕೊಂಡ್ರೆ ಅಥವಾ ಇಷ್ಟ ಆದರೆ ಎರಡಕ್ಕೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಫ್ರೆಂಡ್ಸ್, ಇವಾಗ ಊಟ ಮಾಡ್ತಾಯಿದ್ದೀವಿ. ಹಾಗೆ ನಿಪ್ಪಟ್ಟಂತೂ ತುಂಬಾ ಚೆನ್ನಾಗಿತ್ತು. ಸೊ ಇನ್ನೊಂದು ಹೇಳಬೇಕು ಅಂದರೆ, ನಿಪ್ಪಟ್ಟು ಬೇಯಿಸೋದೇ ತುಂಬ ಟೈಮ್ ಹಿಡಿತು. ನಾನೊಂದು ಸ್ವಲ್ಪ ಜಾಸ್ತಿನೇ ಕಲಿಸ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ದೀಪ ಎಲ್ಲ ಹಚ್ಚಿ ಹೂವಿನ ಗಿಡ ನೆಡೋದಕ್ಕೆ ಅಂತ ಹೇಳಿ ಹೋಗಿದ್ವಿ ಅಲ್ವಾ, ಅದೆಲ್ಲ ಮುಗಿಸ್ಕೊಂಬಂದು ಇನ್ನು ದೀಪ ಹಚ್ಬಿಟ್ಟು ಇನ್ನು ಬೇಯಿಸೋದಕ್ಕೆ ಅಂತ ನಿಂತ್ಕೊಂಡಿದ್ದು 1 hour ಏನೋ ಆಯಿತು ನಾನು ಬೇಯಿಸೋದಕ್ಕೆ ಇಷ್ಟೆಲ್ಲನೂ. ಸೊ ಅದಾದಮೇಲೆ ನೆಂಟರು ಬಂದರು, ಅವ್ರಿಗೂ ಸ್ವಲ್ಪ ತಿನ್ನೋದಕ್ಕೆ ಅಂತ ಕೊಟ್ಟೆ. ಅದಾದಮೇಲೆ ಇನ್ನೊಂದು ಸ್ವಲ್ಪನೇ ಉಳ್ಕೊಂಡಿರೋದು. ಅದೇನು ಇನ್ನೊಂದು 2-3 ದಿನ ಅದು ಕೂಡ ಖಾಲಿ ಆಗಿಬಿಡುತ್ತೆ. ನಮ್ಮ ಮನೇಲಿ ಹೋಗೋದು ಬರೋದು ತಿಂತಾನೆ ಇರ್ತಾರೆ ಇನ್ನು. ಸೊ ಓಕೆ, ಫೈನಲಾಗಿ ಇವಾಗ ಊಟ ಮಾಡ್ತಾಯಿದ್ದೀನಿ. ಅಡುಗೆ ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡಿಕೊಂಡೆ. ಸೊ ಇವಾಗ ಊಟ ಮಾಡಿ ಅದಾದಮೇಲೆ ಸ್ವಲ್ಪ ಪಾತ್ರೆಗಳಿದೆ ಊಟ ಮಾಡಿದ್ದು, ಅದು ಎಲ್ಲನೂ ಕೂಡ ವಾಶ್ ಮಾಡಿ ಮಲ್ಕೋಬೇಕು. ಸೊ ಬೆಳಗ್ಗೆ ಬೇಗನೆ ಎದ್ದೇಳಬೇಕು. ಸೊ ಏನಕ್ಕೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ, ಯಾಕೆ ನಾನು ಬೇಗ ಎದ್ದೇಳಬೇಕು ಅಂತ ಹೇಳಿಬಿಟ್ಟು. ಸೊ ಹಾಗೆ ಇವಾಗ ಊಟ ಎಲ್ಲ ಮಾಡಿ ಮುಗಿಸ್ತೀನಿ. ಹಾಗೆ ಫೈನಲಾಗಿ ಇವತ್ತಿನ ಒಂದು ವ್ಲಾಗ್ ಇಷ್ಟೇ. ಸೊ ನಾನು ಕೂಡ ಈಗ ಊಟ ಮುಗಿಸ್ಕೊಂಡು ಹೋಗಿ ಮಲ್ಕೋತೀನಿ. ಬೆಳಗ್ಗೆ ಬೇಗ ಎದ್ದೇಳಬೇಕು, ಹಾಗಾಗಿ ಅಲ್ಲಿ ಟೈಮ್ 9 ಗಂಟೆ ಆಗಿದೆ. ಸೊ ಮಲ್ಕೊಳ್ಳೋದ್ರೊಳಗೆ ಇನ್ನೂ ಅರ್ಧ ಗಂಟೆ ಆಗುತ್ತೆ. ಊಟ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಮಲ್ಕೊಳ್ಳೋಷ್ಟೊತ್ತಿಗೆ ಅರ್ಧ ಗಂಟೆ ಆಗುತ್ತೆ. ಸೊ ಓಕೆ, ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.